ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತು ಈ ವಿಡಿಯೋದಲ್ಲಿ ಯಾವ ಡಿಪ್ಪಿಗೆ ಯಾವ ಥರ ನಾವು ಶೋಲ್ಡರ್ ಇಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಡೀಪ್ ನೆಕ್ ಬ್ಲೌಸಲ್ಲಿ ಇದೇ ದೊಡ್ಡ ಟಾಸ್ಕು. ಈಗ ನಾನು ಹೇಳ್ಕೊಡ್ತಾ ಇರೋದು ಬಂದು ಫಸ್ಟ್ ಮೆಥಡ್ ಅಂತ ಹೇಳ್ತೀವಿ. ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಬಟ್ ಕ್ಲಿಯರಾಗಿ ನೋಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಫಿಟ್ಟಿಂಗ್ ಅಂತೂ ಸೂಪರಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ತೊಗೊಂಡಿರೋ ಮೆಷರ್ಮೆಂಟ್ ಇದು. ಮೇಯ್ನ್ ಬೇಕಾಗಿರೋದು ಬಸ್ಟ್ ಮೆಥಡ್ಗೆ ಫಾರ್ಮುಲಾ ಬಂದು ಫುಲ್ ಬಸ್ಟ್ +2 -2.5. ಇದನ್ನು ನಾವು 3.5 ನೆಕ್ ಇರ್ತೀವಲ್ಲ ಅಲ್ಲಿವರೆಗೂ ಯೂಸ್ ಮಾಡ್ಬೋದು. ಫಸ್ಟಿಂದ ಇವಾಗ 1ಇಂದ 3-3.5 ಇಂಚ್ವರೆಗೂ ಏನು ಬರುತ್ತೋ ಅಲ್ಲಿವರೆಗೂ ಈ ಮೆಥಡ್ ಯೂಸ್ ಆಗುತ್ತೆ. ನಾವು ಫುಲ್ ಬಸ್ಟ್ ಏನಿರುತ್ತೋ ಅದಕ್ಕೆ 2 ಇಂಚ್ ಪ್ಲಸ್ ಮಾಡಿ ಅದನ್ನು ಡಿವೈಡೆಡ್ ಬೈ 4 ಮಾಡಬೇಕು. ಇವಾಗ ಇದರಲ್ಲಿರೋದು 38 ಫುಲ್ ಬಸ್ಟು, ಅದಕ್ಕೆ 2 ಇಂಚ್ ಆ್ಯಡ್ ಮಾಡಿದ್ದೀನಿ, 40 ಆಯಿತು. 40 ಡಿವೈಡೆಡ್ ಬೈ 4 ಮಾಡಿದಾಗ 10 ಆಯಿತು. 10ರಲ್ಲಿ 2.5 0.2.5ನ ಮೈನಸ್ ಮಾಡ್ತಾಯಿದ್ದೀನಿ. ಈಗ ನನಗೆ ಉಳಿದಿದ್ದು 9.75. ಅದಕ್ಕೆ 2 ಇಂಚ್ ಸೀಮ್ ಅಲವೆನ್ಸ್ ಆ್ಯಡ್ ಮಾಡಿ 11.75 ಇಡ್ತಾಯಿದ್ದೀನಿ. ಅದಕ್ಕೆ ನೀಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಬಾಕ್ಸ್ ಮಾಡ್ಕೊಳ್ಳೋಣ ಇವಾಗ ಫಸ್ಟು. ಇವಾಗ ಇವ್ರದ್ದು ಫುಲ್ ಬಸ್ಟ್ 38 ಇದ್ದಿದ್ದರಿಂದ ನಾನು ಅದಕ್ಕೆ 2 ಆ್ಯಡ್ ಮಾಡಿ 40 ಆಯಿತು. ಅದನ್ನು ಡಿವೈಡೆಡ್ ಬೈ ಮಾಡಿಕೊಂಡೆ. ಈಗ ನಿಮ್ಮ ಫುಲ್ ಬಸ್ಟ್ ಏನಿದೆಯೋ ಅದನ್ನು ತಗೊಳ್ಳಿ. ಅದಕ್ಕೆ 2 ಇಂಚ್ ಆ್ಯಡ್ ಮಾಡಿ ಅದನ್ನು ಡಿವೈಡೆಡ್ ಬೈ 4 ಮಾಡಿ. ಅದರಲ್ಲಿ 2.5 ಮೈನಸ್ ಮಾಡಿ. ಓಕೆನಾ? ಲೆಂತ್ ಬಂತು 14.5 ಇತ್ತು, ನಾನು 15.5 ಇಟ್ಟಿದ್ದೀನಿ. ಈ 2 ಲೈನು ಸೇರಿಸಿ ಒಂದು ಬಾಕ್ಸ್ ರೆಡಿ ಮಾಡೋಣ ಫಸ್ಟು. ಫಸ್ಟು ಮೆಜರ್ಮೆಂಟ್ ನೀಟಾಗಿ ಬರೆದಿಟ್ಕೊಂಡ್ಬಿಡ್ಬೇಕು. ನೀವು ಯಾವಾಗಲೇ ಟ್ರೈ ಮಾಡಬೇಕಾದ್ರೂ ಫಸ್ಟು ನಿಮ್ಮ ಅಳತೆ ಕರೆಕ್ಟಾಗಿ ಟ್ರೈ ಮಾಡಿ. ಮೆಜರ್ಮೆಂಟ್ ತೊಗೊಳೋದ್ರಲ್ಲೂ ಪ್ರಾಬ್ಲಮ್ ಆಗ್ಬೋದು. ಫಸ್ಟು ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡು ಬರೆದಿಟ್ಕೋಬೇಕು. ನೆಕ್ಸ್ಟ್ ಆರ್ಮೋಲ್ ಲೈನ್ ಯಾವ ಥರ ಕನ್ಸಿಡರ್ ಮಾಡಬೇಕು ಅಂದರೆ ಆರ್ಮೋಲ್ ಡಿವೈಡೆಡ್ ಬೈ 2 -1.75. ನಿಮ್ಮದು ಫುಲ್ ಆರ್ಮೋಲ್ ಎಷ್ಟಿರುತ್ತೋ ಅದನ್ನು 2 ಭಾಗವಾಗಿ ಡಿವೈಡ್ ಮಾಡಿ ಅದರಲ್ಲಿ 1.75 ಮೈನಸ್ ಮಾಡಿ. ಆರ್ಮೋಲ್ನ ನಾವು 1.75 ಮೈನಸ್ ಮಾಡಿದ ತಕ್ಷಣ ಕರೆಕ್ಟಾಗಿ ಬರುತ್ತೆ ಅಂತ ಇಲ್ಲ. ಅದನ್ನು ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ, ಇಲ್ಲ 1/4 ಇಂಚ್ ಮೇಲೆ ಹೋಗ್ಬೋದು, ಇಲ್ಲ 1/4 ಇಂಚ್ ಕೆಳಗಡೆ ಹೋಗ್ಬೋದು. ಚೆಕ್ ಮಾಡಿನೇ ಕಟ್ ಮಾಡಬೇಕು ಆರ್ಮೋಲ್ ಮಾತ್ರ. ಓಕೆನಾ? ಇವಾಗ ಇದಿರೋದು ಬಂದು 18 ಡಿವೈಡೆಡ್ ಬೈ 2 ಮಾಡಿದಾಗ 9 ಆಯಿತು. 9ಅಲ್ಲಿ 1.75 ಮೈನಸ್ ಮಾಡಿದ್ರೆ 7.25. ಅಲ್ಲಿಗೆ ನಾನು ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಇವಾಗ. ನೆಕ್ಸ್ಟು ವೆಸ್ಟ್ ರೌಂಡು 31 ಇದೆ. ಡಿವೈಡೆಡ್ ಬೈ 4 ಅಂದರೆ 7.75 ಬರುತ್ತೆ. ಅದಕ್ಕೆ 1 ಇಂಚ್ ಡಾಟಿಗೆ ಆ್ಯಡ್ ಮಾಡಿ 8.75 ಇಟ್ಕೊಳ್ಳೋಣ. ಪ್ಲಸ್ 2 ಇಂಚ್ ಸೀಮ್ ಅಲವೆನ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿಗೆ 9.75 ಬಂದಿದೆ. 2 ಇಂಚ್ ಸೀಮ್ ಅಲೈನ್ಸ್ ಬಿಟ್ಟಿದ್ದೀನಿ ನಾನು. ಇವಾಗ ನಮ್ಮದು ಎಲ್ಲಿಗೆ ಬಂದಿದೆ ಮಾರ್ಕ್ ಅಲ್ಲಿಂದ ತೊಗೋಬೇಕು. ನಾವು ಬಸ್ಟ್ ಮೆಥಡಲ್ಲಿ ನಾವು ಶೋಲ್ಡರ್ನ ಈಗ ನಾವು 5-5.5 ಈ ಥರ ಇರ್ತೀವಲ್ಲ ಆ ಥರ ತೊಗೋಬಾರ್ದು. ಆ ಥರ ಇಟ್ಟಾಗ ಅದು ಕರೆಕ್ಟಾಗಿ ಬರಲ್ಲ. ನಾನು ಇದಕ್ಕೊಂದು ಮೆಥಡ್ ಕಂಡುಹಿಡ್ತಿದ್ದೀನಿ ನೋಡಿ, ಈ ಥರ ಇರುತ್ತೆ. ಆರ್ಮೋಲ್ ಕರ್ವ್ ಲೈನ್ ಅಂತ. ಇವಾಗ ನಮ್ದು ಏನು ಬಂತು ಇಲ್ಲಿ ಪಾಯಿಂಟು 9.75, ಅಲ್ಲಿಂದ ನಾವು ಕರ್ವ್ ಪಾಯಿಂಟ್ ಅಂತ ಮಾರ್ಕ್ ಮಾಡ್ಕೋಬೇಕು ನೋಡಿ, ಆರ್ಮೋಲ್ ಕರ್ವ್ ಲೈನ್ ಅಂತ. ಇವಾಗ ನಮ್ಮದು 38 ಇದೆ ಫುಲ್ ಬಸ್ಟು. ಅದರಲ್ಲಿ ಬಂದು ನನಗೆ 2.5 2.5 ಇಂಚ್ ಬಂದಿದೆ. ಸ್ವಲ್ಪ ಝೂಮ್ ಮಾಡಿ ನೋಡ್ಕೊಳ್ಳಿ, ನೀಟಾಗಿ ಗೊತ್ತಾಗುತ್ತೆ. ಆ ಥರ ನಿಮ್ದು ಎಷ್ಟು ಬಂದಿರುತ್ತೆ ಅಷ್ಟು ಚಾರ್ಟ್ ಪ್ರಕಾರ ಇವಾಗ ನನಗೆ 2.5 ಬಂದಿದೆ ನೋಡಿ. 9.75 ಇಲ್ಲಿಗೆ ಬಂದಿದೆ. ಅಲ್ಲಿಂದ 2.5ನ ನಾನು ತಗೋತಾ ಇದ್ದೀನಿ. ಈ ಕಡೆಗೆ 2.5 ಮಾರ್ಕ್ ಮಾಡಿದ್ದೀನಿ. ನಿಮ್ದು ಎಷ್ಟು ಬರುತ್ತೆ? 2 ಬಂದರೆ 2 ತೊಗೊಳ್ಳಿ, 3 ಬಂದರೆ 3 ತೊಗೊಳ್ಳಿ. ಆ ಎಡ್ಜಿಂದ ಸೀಮ್ ಅಲೈನ್ಸ್ ಬಿಟ್ಟು ಅಲ್ಲಿಂದ 2.5 ಮುಂದಕ್ಕೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಗೆ. ಆಯಿತಾ?
ಮೇಲ್ಗಡೆನೂ ಸೇಮ್ ಅದೇ ಥರ 2 ಇಂಚ್ ಸೀಮ್ ಅಲೈನ್ಸ್ ಬಿಡಿ 2.5 ಇಂಚ್ ಈ ಕಡೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಈ ಥರ. ಇವಾಗ ನಮ್ಮದು ಶೋಲ್ಡರಿಂದ ಆರ್ಮೋಲ್ವರೆಗೂ ಲೈನ್ ಬಂತಲ್ಲ, ಅದನ್ನು ಸೆಂಟರ್ ನೋಡಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದನ್ನು ಅಪೆಕ್ಸ್ ಲೈನ್ ಅಂತ ಕರಿತೀವಿ. ಈ ಥರ ಕರೆಕ್ಟಾಗಿ ಒಂದು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ನಮ್ಮದು ಇಲ್ಲಿವರೆಗೂ ಡೀಪ್ ಬಂದಿದೆ ಅಂದರೆ ಈ ಅಪೆಕ್ಸ್ ಲೈನ್ವರೆಗೂ ಈ ಮೆಥಡ್ ಯೂಸ್ ಮಾಡಬೇಕು ನಾವು. ನಿಮ್ಮದು ಆ ಥರ ಅಪೆಕ್ಸ್ ಲೈನ್ ಎಲ್ಲಿವರೆಗೂ ಬರುತ್ತೋ ಅದನ್ನು ನೀವು ಕನ್ಸಿಡರ್ ಮಾಡಿ. ಈಗ ಒಬ್ರಿಗೆ 3 ಬರ್ಬೋದು, 3.5 ಬರ್ಬೋದು, ಅದೇನೂ ಪ್ರಾಬ್ಲಮ್ ಇಲ್ಲ. ಆರ್ಮೋಲ್ ಲೈನಿಂದ ಶೋಲ್ಡರ್ ಲೈನ್ವರೆಗೂ ಅರ್ಧ ಮಾಡಿದಾಗ ಯಾವ ಲೈನ್ ಬರುತ್ತೋ ಆ ಲೈನ್ನ ತಗೊಳ್ಳಿ. ಓಕೆನಾ? ಈ ಥರ. ಈಗ ನಾವು ಇದು ಬೋಟ್ ನೆಕ್ ಆಗಿರೋದ್ರಿಂದ ಅಥವಾ 3.5ವರೆಗೂ ಬಂದರೆ ನಾವೆಲ್ಲನೂ ಫುಲ್ ಶೋಲ್ಡರ್ ತೊಗೊಳೋದ್ರಿಂದ 1 ಇಂಚು ಶೋಲ್ಡರ್ ಡೌನ್ ತೊಗೋಬೇಕು. ನೆಕ್ ಬಿಡ್ತು ಬಂದು ನಾನು 2.5 ಇಡ್ತಾಯಿದ್ದೀನಿ, 1 ಇಂಚ್ ಶೋಲ್ಡರ್ ಡೌನ್ ಇಡ್ತಾಯಿದ್ದೀನಿ. ಇದು ಕಂಪಲ್ಸರಿ ಇಡಲೇಬೇಕು. ಓಕೆನಾ? ಆಮೇಲೆ ಶೋಲ್ಡರ್ ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಆವಾಗ ನಮಗೆ ಇವಾಗ 15 ಇದೆ, 7 ಇಲ್ಲಿಗೆ ಬಂತು ನೋಡಿ. ಈಗ ನಾವು ಕರ್ವ್ ಲೈನ್ ತೊಗೊಂಡಾಗ 3 ಇಲ್ಲಿಗೆ ಬಂತು. ಶೋಲ್ಡರ್ ಲೈನ್ ತೊಗೊಂಡಾಗ ಡಿವೈಡೆಡ್ ಬೈ 2 ಮಾಡಿ ನನಗೆ ಇನ್ನು 1 ಪಾಯಿಂಟ್ ಒಳಗಡೆ ಬಂದಿದೆ. ಅಲ್ಲಿಗೆ ನಾವು ಸೇರಿಸ್ಬೇಕು ಇದನ್ನು. ಇವಾಗ ನಾನು ಬ್ರಾಡ್ ಬಂದು 3 ಇಂಚ್ವರೆಗೂ ಕೊಡ್ತೀನಿ. 2.5 ನೆಕ್ ಬಿಡ್ತು, ಎರಡನ್ನೂ ಸೇರಿಸ್ಬಿಟ್ಟು ಒಂದು ಶೇಪ್ ಕೊಡೋಣ. ಈ ಲೈನ್ವರೆಗೂ ಏನು ಬರುತ್ತೆ ಡೀಪ್, ಅದನ್ನು ಲೈನ್ 1 ಡೀಪ್ ನೆಕ್ ಅಂತ ಕರೀಬೇಕು. ನಮಗೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ ಹೇಳ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್ ಬಂದು ಇವಾಗ ಚೆಸ್ಟ್ ಲೈನು. ಈಗ ನಮ್ದು ಏನು ಚೆಸ್ಟ್ ಲೈನ್ ಬಂದಿದೆ ಅಲ್ಲಿವರೆಗೂ ಡೀಪ್ ಬಂದರೆ, ಈಗ ಒಬ್ರು ಹೇಳ್ತಾರೆ 1 ಇಂಚ್ 1/4 ಇಂಚ್ ಆ ಥರ ಏನು ಮಾಡೋಕ್ಕೆ ಹೋಗ್ಬೇಡಿ. ಬಸ್ಟ್ ಮೆಥಡಲ್ಲಿ ಆದಷ್ಟು ಚೆನ್ನಾಗಿ ಬರೋಲ್ಲ ಪರ್ಫೆಕ್ಟಾಗಿ. ಇವಾಗ ಇಲ್ಲಿವರೆಗೂ ಅಷ್ಟೇ. ಈಗ 1 2 3 3.5ವರೆಗೂ ಇದನ್ನೇ ಬಸ್ಟಲ್ಲಿ 2.5 ಮೈನಸ್ ಮಾಡಬೇಕು. ಓಕೆನಾ? ಶೋಲ್ಡರಲ್ಲಿ ಯಾವುದೇ ರೀತಿ ಮೈನಸ್ ಇಲ್ಲ, ಫುಲ್ ಶೋಲ್ಡರ್ ಇಡಬೇಕು. ಆರ್ಮೋಲ್ ಲೈನು ನೀವು ನೋಡಿ ಚೇಂಜ್ ಮಾಡಬೇಕು. ಆರ್ಮೋಲ್ ಲೈನ್ ಯಾವುದು ಪರ್ಫೆಕ್ಟಾಗಿ ಬರೋಲ್ಲ, ನಾವು ಚೆಕ್ ಮಾಡಬೇಕಾದ್ರೆ ಮೇಲೆ ಕೆಳಗಡೆ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಬಂದು ನಮ್ಮದು ಚೆಸ್ಟ್ ಲೈನ್ವರೆಗೂ ನಮ್ಗೆ ಬಂದ್ಬಿಟ್ಟು ಡೀಪ್ ಅಂತ ಅಂದಾಗ ಏನು ಮಾಡಬೇಕು, ಫುಲ್ ಬಸ್ಟ್ +2 ಡಿವೈಡೆಡ್ ಬೈ 4 ಮೈನಸ್ 0.5 ಅರ್ಧ ಇಂಚನ್ನ ಮೈನಸ್ ಮಾಡಬೇಕು. ನಾವು ಆವಾಗಲೇ 1/4 ಇಂಚ್ ಮೈನಸ್ ಮಾಡಿದ್ದೀವಿ, ಇವಾಗ ಅರ್ಧ ಇಂಚ್ ಮೈನಸ್ ಮಾಡ್ತಾಯಿದ್ದೀವಿ. ಆಯಿತಾ? ನಮ್ಮ ಫುಲ್ ಬಸ್ಟಿಗೆ 2 ಇಂಚನ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 4 ಮಾಡಿ ಇವಾಗ ಅರ್ಧ ಇಂಚು ಮೈನಸ್ ಮಾಡಿ. ನಮ್ಮ ಚೆಸ್ಟ್ ಲೈನ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ನೆಕ್ ಬಂದಾಗ ಚೆಸ್ಟ್ ಲೈನ್ವರೆಗೂ ಅಂದರೆ ಇವಾಗ 4 5 6 ಈಗ ಇದು ನಂದು ಬಂದು 7.25 ಇದೆ ಚೆಸ್ಟ್ ಲೈನು. ಅಲ್ಲಿವರೆಗೂ ಇವಾಗ 4 ಬಂದರೂ ಅಷ್ಟೇ ಮೈನಸ್ ಮಾಡಿ, 5 ಬಂದರೂ 6 ಬಂದರೂ 7.25ವರೆಗೂ 1/2 ಇಂಚೇ ಮೈನಸ್ ಮಾಡಬೇಕು. ಗೊತ್ತಾಯ್ತಾ? ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಇವಾಗ ನೆಕ್ಸ್ಟು ಇವಾಗ ನಾವು 1/2 ಇಂಚು 1/4 ಇಂಚ್ ಎಕ್ಸ್ಟ್ರಾ ಆಯ್ತಲ್ಲ, ಆವಾಗಲೇ 1/4 ಇಂಚ್ ಮಾಡಿದ್ವಿ. ಈಗ ಆ 1/4 ಇಂಚ್ ಬಿಟ್ಬಿಟ್ಟು ಮಾರ್ಕ್ ಎಲ್ಲಿಗೆ ಬಂದಿದ್ದೀವಿ ಅಲ್ಲಿಂದ 2.5 ಮತ್ತೆ ಮುಂದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಆವಾಗ ಕಮ್ಮಿ ಆಗ್ತಾ ಬರುತ್ತೆ ಬಿಡ್ತು. ಈಗ ಮತ್ತೆ ಅಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ವೇಸ್ಟ್ ರೌಂಡಲ್ಲಿ ಏನು ಚೇಂಜ್ ಆಗಲ್ಲ, ಸೇಮೇ ಇರುತ್ತೆ. ಈ 1/4 ಇಂಚ್ ಮುಂದೆ ಬಂದ್ವಲ್ಲ ಅದಕ್ಕೆ ಸೇರಿಸಿ ವೇಸ್ಟ್ಗೆ ಲೈನ್ ಕನೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಮಗೆ 2 ಲೈನ್ ಸಿಕ್ತು. ಲೈನ್ 1, ಇವಾಗ ನಾವು ಚೆಸ್ಟ್ ಲೈನ್ವರೆಗೂ ಏನು ಬಂದಿದೆ ಅದನ್ನು ಲೈನ್ 2 ಅಂತ ಕರಿಬೇಕು. ಈಗ ಆರ್ಮೋಲ್ ಸೇರಿಸ್ಕೊಳ್ಳೋಣ. ಆರ್ಮೋಲ್ ಪಾಯಿಂಟ್ ಟು ಪಾಯಿಂಟು ಸೇರಿಸ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿ ಚೇಂಜ್ ಮಾಡ್ಕೋಬೋದು. ನಾವೇನು ಚೆಸ್ಟ್ ಲೈನ್ವರೆಗೂ ಬರುತ್ತೆ ಅದನ್ನು ಲೈನ್ 2 ಅಂತ ಕರಿತೀವಿ. ಓಕೆನಾ? ಶೋಲ್ಡರ್ ಡಿವೈಡೆಡ್ ಬೈ 2 7
7 ಅಲ್ಲಿಗೆ ಬಂತು. ಈಗ ಲೈನ್ 2. ಇವಾಗ ನಮ್ಮದು ನೆಕ್ ವಿಡ್ತು ಮತ್ತು ಬ್ರಾಡ್ ಅದು ನಿಮ್ಮ ಚಾಯ್ಸು. ರೆಡಿ ಶೋಲ್ಡರು ಇದರಲ್ಲಿ ಏನಾದರೂ ಚೇಂಜ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಇವಾಗ ಇಲ್ಲಿ 7 ಇದೆ ಅಂತಂದರೆ ನಾನು 2.5 ಇಟ್ಟಿದ್ದೀನಿ, ನೀವು 3.5 4 ಆ ಥರನೂ ಇಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾವು ಶೋಲ್ಡರನ್ನು ಡಿಸೈಡ್ ಮಾಡಿದಾಗ ನೆಕ್ ವಿಡ್ತಲ್ಲಿ ವೇರಿಯೇಷನ್ ಆದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಶೋಲ್ಡರ್ ಡೌನ್ ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ. ನೋಡಿ ಈ ಥರ ನಮಗೆ ಎಷ್ಟು ಬ್ರಾಡ್ ಬೇಕು 3.5 ಕೊಟ್ಬಿಟ್ಟು ನಾನು ನೆಕ್ ವಿಡ್ತ್ 2.5 ಇರಲಿ ಅಲ್ಲಿಗೆ ಸೇರಿಸ್ತೀನಿ. ಈ ಥರ ಒಂದು ಶೇಪ್ ಕೊಟ್ಟರೆ ಆಯಿತು. ಇದನ್ನು ಲೈನ್ 2 ಅಂತ ಕರಿತೀವಿ. ಈ ಥರ ಆರ್ಮೋಲ್ ಶೇಪ್ ಕೊಡಿ. ಲೈನ್ 1 ಲೈನ್ 2 ಅಲ್ಲಿ ಇಷ್ಟೇ ಕಂಟ್ರೋಲ್ ಬರೋದು. ಆರ್ಮೋಲ್ ಕರ್ವ್ ಲೈನಲ್ಲಿ ಕಂಟ್ರೋಲ್ ಮಾಡಿ, ಸ್ವಲ್ಪ ಶೋಲ್ಡರಲ್ಲಿ ಕಂಟ್ರೋಲ್ ಮಾಡಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಫುಲ್ ಬಸ್ಟಲ್ಲಿ 0.5 ಮೈನಸ್ ಮಾಡಿದ್ರೆ ಆಯಿತು. ಲೈನ್ 3ಇಂದ ನಮಗೆ ಡೀಪ್ ನೆಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ನಮಗೆ ಸ್ವಲ್ಪ ಕಂಟ್ರೋಲ್ ಬೇಕಾಗುತ್ತೆ. ಲೈನ್ 3 ಅಂತಂದರೆ ನಾವೀಗ ಚೆಸ್ಟ್ ಲೈನಿಂದ 2 ಇಂಚ್ ಡೌನಿಗೆ ಬರ್ತೀವಿ. 2 ಇಂಚ್ ಡೌನ್ ಬರೋವರೆಗೂ ಲೈನ್ 3ನೇ ಇರುತ್ತೆ ನಮಗೆ. ಲೈನ್ 3 ಬಂದಾಗ 1 ಇಂಚ್ ಮೈನಸ್ ಮಾಡಬೇಕು. ಫುಲ್ ಬಸ್ಟ್ +2 ಡಿವೈಡೆಡ್ ಬೈ 4 -1 ಓಕೆನಾ. ಅದನ್ನು ಲೈನ್ 3 ಅಂತ ಕರಿತೀವಿ. ಇವಾಗ ಫುಲ್ ಬಸ್ಟ್ ಅಂದರೆ 10 10ಅಲ್ಲಿ 1 ಮೈನಸ್ ಮಾಡೋಣ. 1 ಇಂಚು 9 ಬರುತ್ತೆ. ಓಕೆನಾ. 9 ಮಾಡೋಣ, 9ಗೆ 1 ಮಾರ್ಕ್ ಮಾಡೋಣ. ಇದು ಕೇಳೋದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಅನಿಸ್ಬೋದು, ಬಟ್ ಸ್ವಲ್ಪ ತಲೆಗೆ ಹೋಗ್ಬಿಟ್ರಂತೂ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇಲ್ಲಿಂದ 9 9ಗೆ 1 ಮಾರ್ಕ್ ಮಾಡಿಕೊಂಡು ಡೀಪ್ ನೆಕ್ ಸ್ಟಾರ್ಟ್ ಆಗೋದ್ರಿಂದ ನಮ್ಗೆ ಇಲ್ಲಿಂದ ಡೀಪ್ ಜಾಸ್ತಿ ಆದಂಗೆ ಫಸ್ಟು ಬಟ್ಟೆ ಜರುಗ್ತಾ ಇರುತ್ತಲ್ವಾ. ಸೊ ಹಂಗಾಗಿ ನಮಗೆ ಹಾರ್ಮೋಲ್ ಕರ್ವ್ ಲೈನಲ್ಲೂ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಈಗ ಹಾರ್ಮೋಲ್ ಕರ್ವ್ ಲೈನು ಇಲ್ಲಿ ನಾನು 2.5 ಒಂದಿತ್ತು, 2.5ನ ಇಟ್ಟೆ. ಯಾಕೆ ಅಲ್ಲಿ ಏನು ನಮಗೆ ಜರುಗಲ್ಲ, ಫುಲ್ ಶೋಲ್ಡರ್ ಇರುತ್ತೆ. ಇದೇ ಡೀಪ್ ನೆಕ್ಕಿಗೆ ಬಂದಾಗ ಶೋಲ್ಡರು ಜರುಗುತ್ತೆ, ಡೀಪ್ ಜಾಸ್ತಿ ಆದಾಗಿಂದ ಬಟ್ಟೆ ಅಗಲ ಆಗ್ತಾ ಹೋಗುತ್ತೆ. ಹಂಗಾಗಿ ನಾನು ಏನು ಕರ್ವ್ ಲೈನ್ 2.5 ಬಂದಿತ್ತು ಅದಕ್ಕೆ 0.5 ಆ್ಯಡ್ ಮಾಡ್ಕೊಂಡು 3 ತೊಗೊಂಡಿದ್ದೀನಿ. 3 ತೊಗೊಂಡು ಅದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡಿದ್ದೀನಿ ನೋಡಿ. ನನಗೆ 9.25ವರೆಗೂ ನೆಕ್ ವಿಡ್ತ್ ಬಂತು, ಡೀಪ್ ಬಂತು. ಓಕೆನಾ. ಅದನ್ನು ಲೈನ್ 3 ಅಂತ ತಗೊಳ್ಳೋಣ. ಚೆಸ್ಟ್ ಲೈನಿಂದ 2 ಇಂಚು ಕೆಳಗಡೆ ಬರೋದೆಲ್ಲನೂ ಲೈನ್ 3ನೇ. ಓಕೆನಾ. ಆಮೇಲೆ ಇದರಲ್ಲಿ ಆರ್ಮೋಲ್ ಡೌನು ಅಷ್ಟೇ. ಇವಾಗ ನಾವು ಇಲ್ಲಿ ಏನು ಇಟ್ಟಿದ್ವಿ 1.75 ಮೈನಸ್ ಮಾಡಿ 7.25 ಇಟ್ಬಿಟ್ಟಿದ್ವಿ. ಅದೇ ಡೀಪ್ ನೆಕ್ಕಿಗೆ ಚೇಂಜ್ ಆಗುತ್ತೆ. 2.5 ಈ ಥರ ಚೇಂಜ್ ಮಾಡಬೇಕಾಗುತ್ತೆ. ಈಗ ನಾನು 2.5 ಮೈನಸ್ ಮಾಡಿ 6 ತೊಗೊಂಡಿದ್ದೀನಿ. ಇದು ಅಷ್ಟೇ ಒಂದು ಸರಿ ಚೆಕ್ ಮಾಡ್ಕೊಂಡು ಮೇಲೆ ಕೆಳಗೆ ಮಾಡ್ಕೊಳ್ಳೋಣ. ಓಕೆನಾ. ಇವಾಗ ನನಗೆ 6 ಬಂದಿದೆ ಶೋಲ್ಡರು. ಈಗ ನಂಗೆ ಶೋಲ್ಡರ್ ಜಾಸ್ತಿ ಆಗಿದೆ, ಹಂಗಾಗಿ ಒಂದು 1/2 ಇಂಚ್ ಒಳಗಡೆ ಬರೋಣ. ಕಂಪಲ್ಸರಿ ಒಳಗಡೆ ಬರಲೇಬೇಕು ನಮಗೆ ಶೋಲ್ಡರ್ ಜಾಸ್ತಿ ಇದ್ದಾಗ. ಈ 7.5 ಶೋಲ್ಡರ್ ಬಂದರೆ ಕೆಲವೊಂದು ಸರಿ ಅಷ್ಟೇ ನೆಕ್ ವಿಡ್ತ್ ಸಾಕಾಗುತ್ತೆ. ಇಲ್ಲ ಕಂಪಲ್ಸರಿ ಬನ್ನಿ, ಚೆನ್ನಾಗಿ ಕುತ್ಕೊಳ್ಳುತ್ತೆ ಟೈಟಾಗಿ. ಒಳಗಡೆ ಬಂದು ಈ ಥರ ಅಪೆಕ್ಸ್ ಲೈನಿಗೆ ಒಂದು ಸೇರಿಸೋಣ. ಓಕೆನಾ. ಇವಾಗ ಆರ್ಮೋಲ್ ಸೇರಿಸೋಣ. ನೋಡಿ ಆರ್ಮೋಲು ಇದು 2.5 ಮೈನಸ್ ಮಾಡಿರೋದ್ರಿಂದ ಮೇಲ್ ಬಂದಿದೆ, ಅಬ್ಸರ್ವ್ ಮಾಡ್ಕೊಳ್ಳಿ. ವೇಸ್ಟ್ ರೌಂಡ್ರಲ್ಲಿ ಏನೂ ಚೇಂಜಸ್ ಆಗೋಲ್ಲ. ಈಗ ಸೇರಿಸೋಣ. 2 ಇಂಚು ಸೀಮಾ ಲೈನ್ ಸಿಗುತ್ತೆ. ಓಕೆನಾ. ಲೈನ್ 3ಅಲ್ಲಿ ಏನೇನು ಚೇಂಜ್ ಮಾಡಿದ್ವಿ, ಕರ್ವ್ ಲೈನ್ಗೆ +0.5 ಆ್ಯಡ್ ಮಾಡಿದ್ವಿ. ಹಾರ್ಮೋಲ್ ಲೈನು 2.5 ಮೈನಸ್ ಮಾಡಿದ್ವಿ.
ಶೋಲ್ಡರಲ್ಲಿ ಏನು ರೆಡಿ ಶೋಲ್ಡರ್ ಬಂದಿತ್ತು ನಮಗೆ 6, ನಮಗೆ ಜಾಸ್ತಿ ಆದ್ದರಿಂದ 0.5 ಒಳಗಡೆ ಬಂದ್ವಿ. ಈ 3 ಚೇಂಜಸ್ನ ಮಾಡ್ಕೋಬೇಕು ನಾವು ಡೀಪ್ ನೆಕ್ ಆಗ್ತಾ ಇರೋದ್ರಿಂದ. ಇವಾಗ ಈ ಸಣ್ಣ ಪುಟ್ಟ ಚೇಂಜಸ್ನೆಲ್ಲ ನಾವು ಮಾಡ್ಕೊಂಡು ಹೋದ್ರೇ ತುಂಬ ಚೆನ್ನಾಗಿ ಕೂತ್ಕೊಳ್ಳೋದು. ಇದರಲ್ಲಿ ಶೋಲ್ಡರ್ ಡೌನ್ ಅವಶ್ಯಕತೆ ಇಲ್ಲ. ಲೈನ್ 1 ಲೈನ್ 2 ಅಲ್ಲಷ್ಟೇ ಶೋಲ್ಡರ್ ಡೌನು. ಲೈನ್ 3ಗೆ ಬರ್ತಾ ಇದ್ದಂಗೆ ಶೋಲ್ಡರ್ ಡೌನ್ ಇರಲ್ಲ. ನಾವೇನು ಮೇಲಿಂದ ತೊಗೊಂಡಿದ್ವಿ ಲೆಂತು ಅಲ್ಲಿಂದನೇ ತೊಗೋಬೇಕು. ಓಕೆನಾ. ಇದರಲ್ಲಿ ಬಂದು ನಾನು 2 ಇಂಚ್ ನೆಕ್ ವಿಡ್ತ್ ತೊಗೋತಾ ಇದ್ದೀನಿ. ಲೈನ್ 1 ಲೈನ್ 2 ಅಲ್ಲಿ 2.5 ತೊಗೊಂಡಿದ್ದೆ. ಇದರಲ್ಲಿ 2 ತೊಗೋತಾ ಇದ್ದೀನಿ. ಇನ್ನು 3.5 ರೆಡಿ ಶೋಲ್ಡರಿಗೆ ಸಾಕಾಗುತ್ತೆ. ಬ್ರಾಡ್ ಬಂದು 3 ತೊಗೊತೀನಿ. ಸ್ಟ್ರೈಟಾಗಿ ಒಂದು ಲೈನ್ ಹಾಕಿ ಶೇಪ್ ಕೊಡೋಣ. ಇದರಲ್ಲಿ ಬ್ರಾಡ್ ಆಗಲಿ ನೆಕ್ ವಿಡ್ತ್ ಆಗಲಿ ಚೇಂಜ್ ಮಾಡ್ಕೋಬೋದು. ನೆಕ್ ವಿಡ್ತ್ ಜಾಸ್ತಿ ಬೇಕು ಅಂದರೆ ಬೇಕಾದರೆ 2.5 ಇಡಿ. 2.5 ರೆಡಿ ಶೋಲ್ಡರ್ಗೂ ಇಟ್ಕೋಬೋದು. ಶೋಲ್ಡರ್ ಕಮ್ಮಿ ಬೇಕು ಅಂದರೆ ಅದರಲ್ಲೆಲ್ಲ ಏನು ಚೇಂಜಸ್ ಮಾಡಬೇಕಾಗಿಲ್ಲ. ನೆಕ್ಸ್ಟ್ ಬಂದು ಲೈನ್ 4. ಈಗ ಚೆಸ್ಟ್ ಲೈನಿಂದ 2 ಇಂಚ್ ಡೌನಿಗೆ ಬಂದಾಗ ನಾವು ಲೈನ್ 3 ಅಂತ ಅಂದ್ಕೊಂಡ್ವಲ್ಲ, ಆ 2 ಇಂಚ್ಗಿಂತ ಜಾಸ್ತಿ ಆದರೆ 2 ಇಂಚ್ಗಿಂತ ಕೆಳಗಡೆ ಬಂದರೆ ಎಷ್ಟಾದರೂ ಬರಲಿ 2 ಇಂಚ್ ಮೇಲೆ ನಾವು ಅದನ್ನು ಲೈನ್ 4 ಅಂತ ತಗೋತೀವಿ. ಲೈನ್ 4 ಬರ್ತಾ ಇದೆ ಅಂದಾಗೆ ನಾವು ಮೈನಸ್ ಮಾಡಬೇಕಾಗಿರೋದು 1.5 ಇಂಚಸ್. ಇವಾಗ ನಮ್ಮದು ಫುಲ್ ಬಸ್ಟ್ 38 + 2 ತಗೊಂಡಾಗ ನಮಗೆ 48. 40 ಡಿವೈಡೆಡ್ ಬೈ 4 ಅಂದರೆ 10. 10ನಲ್ಲಿ 1.5 ಮೈನಸ್ ಮಾಡಬೇಕು. ಓಕೆನಾ. ಲೈನ್ 4ಗೆ ಹೋಗ್ತಾ ಇದೆ ಅಂದಾಗ. ಲೈನ್ 3ಇಂದ ಕೆಳಗಡೆ ಹೋಗ್ತಿದೆ ಅಂದಾಗಲೇ ನಾವು 1.5 ಮೈನಸ್ ಮಾಡಿಬಿಡ್ಬೇಕು. ಹಾರ್ಮೋಲ್ ಕರ್ವ್ ಲೈನು ಅಷ್ಟೇ, ಅಲ್ಲಿಂದ 3 ಇಂಚು. ಹಾರ್ಮೋಲ್ ಕರ್ವ್ ಲೈನ್ 2.5 ಇದೆ, ಅದಕ್ಕೆ ಪ್ಲಸ್ ಹಾಫ್ ಆ್ಯಡ್ ಮಾಡಿ 3 ಇಂಚಸ್ ತಗೊಳ್ಳಿ. ಇವಾಗ ನಂದು ಶೋಲ್ಡರ್ ಲೈನ್ ಬಂದು ಚೆಸ್ಟ್ ಲೈನ್ ಬಂದು 7.25 ಇತ್ತು. 2 ಇಂಚು ಕೆಳಗಡೆ ಬಂದರೆ ಲೈನ್ 3 ಆಯಿತು. ಅದು 9.25 ಆಯಿತು. 9.25ಗಿಂತ ಕೆಳಗಡೆ 10, 11, 12 ಅಲ್ಲಿವರೆಗೂ ಡೀಪ್ ತೊಗೋತೀವಲ್ಲ, ಅದು ಎಷ್ಟೇ ಬರಲಿ 1.5 ಬಸ್ಟಲ್ಲಿ ಮೈನಸ್ ಮಾಡಿ. ಓಕೆನಾ. ಮತ್ತು ಇದರಲ್ಲಿ ಡಾಟ್ ಅವಶ್ಯಕತೆ ಇರಲ್ಲ. ನಾವು ಆಲ್ರೆಡಿ ಡೌನಿಗೆ ಹೋಗಿರೋದ್ರಿಂದ ಬಟ್ಟೆ ಮತ್ತೆ ನಾವು ಡಾಟ್ ಹಿಡಿದಾಗ ಲೂಸಾಗಿ ಕಾಣುತ್ತೆ. ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ನಾವು ಇನ್ನೂ ಅಲ್ಲೇ ಹಿಡಿದಿಟ್ಕೊಂಡಂಗಾಗುತ್ತೆ. ಡಾಟ್ ಬಿಟ್ಟಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಎಕ್ಸ್ಟ್ರಾ ಬಟ್ಟೆ ಅವಶ್ಯಕತೆ ಇರಲ್ಲ ನಮಗಲ್ಲಿ. ಹಾಗಾಗಿ ಡಾಟ್ ಬೇಡ. ಲೈನ್ 4ಇಂದ ಡಾಟ್ ಅವಶ್ಯಕತೆ ಇಲ್ಲ. ಓಕೆನಾ.
ಈಗ ಒಂದು ಕರ್ವ್ ಲೈನ್ ಸೇರಿಸಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. 1/2 ಇಂಚ್ ಒಳಗಡೆ ಬಂದಿದ್ದೀನಿ ಮುಂದಕ್ಕೆ. 1/2 ಇಂಚ್ ಕಂಪಲ್ಸರಿ ಮುಂದಕ್ಕೆ ಬರಲೇಬೇಕು. ಎಕ್ಸ್ಟ್ರಾ ಸೇರಿಸಿ ಒಂದು ಆರ್ಮೋಲ್ ಕರ್ವ್ ಲೈನ್ ಸೇರಿಸೋಣ. ನೋಡಿ, ಒಂದು ಸರಿ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸರಿ ವಿಡಿಯೋ ನೋಡಿ. ಲೈನ್ 1ಅಲ್ಲಿ ನಮ್ಮದು ಶೋಲ್ಡರ್ 7 ಇತ್ತು, ಲೈನ್ 2ಅಲ್ಲೂ 7 ಇತ್ತು. ಓಕೆನಾ. ಲೈನ್ 3ಗೆ ಬರ್ತಾ ಇದ್ದಂಗೆ ನಮ್ಮ ಶೋಲ್ಡರು 5.5 ಬಂತು. ಲೈನ್ 4ಗೆ ಬರ್ತಾ ಇದ್ದಂಗೆ 5 ಬಂತು. ಯಾವ ರೀತಿ ಕಂಟ್ರೋಲ್ ಆಗ್ತಾ ಬಂತು ಅಬ್ಸರ್ವ್ ಮಾಡಿ. ಮತ್ತು ಹಾರ್ಮೋಲ್ ಡೌನಿಂಗು ಅಷ್ಟೇ. ಲೈನ್ 1 ಲೈನ್ 2ಅಲ್ಲಿ 7.25 ಇತ್ತು. ಲೈನ್ 3 ಲೈನ್ 4ಗೆ ಬಂದಿದ ತಕ್ಷಣ 6, 5.5, 6 ಆ ಥರ ಬಂತು. ಓಕೆನಾ. ಬಸ್ಟ್ ಅಷ್ಟೇ. ಬಸ್ಟ್ ಲೈನು ಫಸ್ಟು 9.75 ಇತ್ತು, ಆಮೇಲೆ 9.5 ಬಂತು, ಆಮೇಲೆ 9, ಆಮೇಲೆ 8.5 ಬಂತು. ಈ ಥರ ಬಸ್ಟ್ ಲೈನು ಚಿಕ್ಕದಾಗ್ತಾ ಬಂತು. ಡೀಪ್ ಜಾಸ್ತಿ ಆಗ್ತಾ ಇದ್ದಂಗೆ ನಮಗೆ ಫಸ್ಟ್ ಲೈನ್ ಏನಿದೆ ಅದನ್ನು ಚಿಕ್ಕದಾಗ್ತಾ ಬರುತ್ತೆ. ಯಾಕೆ ಅಂದರೆ ಡೀಪ್ ಜಾಸ್ತಿ ಆದಾಗ ಬಟ್ಟೆ ಹಿಗ್ತಾ ಹೋಗುತ್ತಲ್ಲ, ಹಂಗಾಗಿ ಬಸ್ಟ್ ವಿಡ್ತ್ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಶೋಲ್ಡರ್ ಡೌನ್, ಲೈನ್ 1 ಲೈನ್ 2ಗೆ ಶೋಲ್ಡರ್ ಡೌನ್ ಬೇಕೇ ಬೇಕು. ಡೀಪ್ ನೆಕ್ಗೆ ಶೋಲ್ಡರ್ ಡೌನ್ ಬೇಡ. ಇಷ್ಟೇ ಚೇಂಜಸ್ಸು. ಇದನ್ನು ನೋಡಿ, ಒಂದಲ್ಲ 2 ಸರಿ ನೋಡಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.